ಬೀದರ್ ಜಿಲ್ಲೆಯ ಜನತಾ ಪಾರ್ಟಿ ವತಿಯಿಂದ ಬಸವಕಲ್ಯಾಣ ನಗರದಲ್ಲಿ ಆತ್ಮನಿರ್ಭರ ಭಾರತ ಜಿಎಸ್ಟಿ ಕುರಿತು ವೃತ್ತಿಪರರ ಪ್ರಬುದ್ಧರ ಸಭೆ ಕಾರ್ಯಕ್ರಮದಲ್ಲಿ ಕೇಂದ್ರದ ಆಹಾರ ಮತ್ತು ನಾಗರಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ದರು. ಇನ್ನು ಜಿಎಸ್ಟಿಯಲ್ಲಿನ ಬದಲಾವಣೆಯಿಂದ ಬಡವರಿಗೆ, ಮಧ್ಯಮದವರಿಗೆ, ಎಂಎಸ್ಎಂಇ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ. 11 ವರ್ಷಗಳ ಹಿಂದೆ ಭಾರತ ದೇಶ ಅತ್ಯಂತ ದುರ್ಬಲ ರಾಷ್ಟ್ರವಾಗಿತ್ತು. ಆದರೆ ಇದೀಗ 11 ವರ್ಷದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 5ನೇ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಜಿಎಸ್ಟಿಯಲ್ಲಿ ಇದೀಗ ಕೇವಲ 2 ಸ್ಲ್ಯಾಬ್ಗಳಿವೆ. 12 ಲಕ್ಷ ರೂಪಾಯಿ ತನಕ ತೆರಿಗೆ ಉಚಿತವಾಗಿದೆ. ಚಾಣಕ್ಯನ ನೀತಿಯಂತೆ ನರೇಂದ್ರ ಮೋದಿ ತೆರಿಗೆ ನೀತಿಯನ್ನು ರೂಪಿಸಿದ್ದಾರೆ. ಅವರ ಅಧಿಕಾರಿ ಅವಧಿಯಲ್ಲಿ ಭಾರತ ದೇಶ ಕೇವಲ ವರ್ಷಗಳಲ್ಲಿ 4ನೇ ಬಲಶಾಲಿ ರಾಷ್ಟ್ರವಾಗಿದೆ. ಇನ್ನು ಜಿಎಸ್ಟಿಯಲ್ಲಿ ಇದೀಗ ಕೇವಲ 2 ಸ್ಲ್ಯಾಬ್ಗಳಿವೆ. 12 ಲಕ್ಷ ರೂಪಾಯಿ ತನಕ ತೆರಿಗೆ ಉಚಿತವಾಗಿದೆ. ಚಾಣಕ್ಯನ ನೀತಿಯಂತೆ ನರೇಂದ್ರ ಮೋದಿ ತೆರಿಗೆ ನೀತಿಯನ್ನು ರೂಪಿಸಿದ್ದಾರೆ. ಅವರ ಅಧಿಕಾರಿ ಅವಧಿಯಲ್ಲಿ ಭಾರತ ದೇಶ ಕೇವಲ ಕೆಲವೇ ವರ್ಷಗಳಲ್ಲಿ 4ನೇ ಬಲಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಲಾಗಿದೆ. ಇನ್ನು ಭಾರತ ದೇಶ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂದು ತಿಳಿಸಿದರು. ಕೋವಿಡ್ ಬಂದಿತ್ತು. ಆ ಕೋವಿಡ್ನೊಳಗ ಮೇಲೆ ಇವು ಹಾಕೋತಿದ್ರಲ್ಲ, ಏನಂತಾರ ಪಿಪಿಟಿ ಕಿಟ್, ಅದು ಇಂಪೋರ್ಟ್ ಮಾಡ್ತಿದ್ವಿ ನಾವು. ಆ ಪಿಪಿಟಿ ಕಿಟ್ ಇಂಪೋರ್ಟ್ ಮಾಡ್ತಿದ್ವಿ. ಬುಲೆಟ್ ಪ್ರೂಫ್ ಜಾಕೆಟ್ ಇಂಪೋರ್ಟ್, ಬೂಟ್ ಇಂಪೋರ್ಟ್, ಆ ಚಳಿ ಒಳಗೆ ಹಾಕ್ಲಿಕ್ಕೆ ಚಸ್ಮಾ ಇಂಪೋರ್ಟ್. ಯಾಕೆ ಇಂಪೋರ್ಟ್ ಮಾಡ್ತಿದ್ರಿ ಗೊತ್ತೇನ? ಯಾರಿಗೆ ಗೊತ್ತಿದ್ರೆ ಹೇಳ್ರಿ ನೋಡೋಣ. ಇಂಪೋರ್ಟ್ ಮಾಡೋದ್ರಾಗ ಅಲ್ಲಿ ಭಂಡಾರಿ ಪಂಡಾರಿ ಮಾಮ ಇದ್ರಲ್ಲ, ಇವರೆಲ್ಲ ಇವನ್ ಮಾಮಗಳು, ಗಾಂಧಿ ಫ್ಯಾಮಿಲಿ ಮಾಮಗಳು ಇದ್ರಲ್ಲ, ಅವ್ರಿಗೆ ಕಮಿಷನ್ ಕೊಟ್ರೋಚಿ ಕಮಿಷನ್ ಬರ್ತಿತ್ತು. ಆ ಕಮಿಷನ್ ಆಸೆಗೆ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಕೊಡ್ಲಾರದಂಥ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಟ್ಟಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಸ್ನೇಹಿತರು. ಇವತ್ತು ಅದರ ಪರಿಣಾಮ, ನಾವು ಚೇಂಜ್ ಮಾಡಿದ್ದರ ಪರಿಣಾಮ ಜಗತ್ತಿನ ಮುಂದೆ ನಾವು ಇವತ್ತು ತಲೆ ಎತ್ತಿ ನಿಲ್ಲುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸ್ನೇಹಿತರೆ. ಹಾಗಾಗಿ ಕೃಷಿ ಕಮ್ಮಿ ಆಗತ್ತೆ. ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ಸು, ಟ್ರ್ಯಾಕ್ಟರ್ ಟೈರು, ಬಿಡಿ ಭಾಗ, ಇವು ಎಲ್ಲವೂ ಸಹಿತ ಇನ್ಮೇಲೆ ಟ್ಯಾಕ್ಸ್ ಕಮ್ಮಿ ಆಗ್ತದೆ. ಇದರ ಪರಿಣಾಮ ಏನಾಗ್ಯದ? ಮೊನ್ನೆ ಪ್ರಧಾನಮಂತ್ರಿಗಳು ಒಂದು ಉದಾಹರಣೆ ಹೇಳಿದ್ರು, ನೀವೆಲ್ಲ ಗಮನಿಸಿರಲಿಲ್ಲ, ಗೊತ್ತಿಲ್ಲ. ನಮ್ಮ ದೇಶದೊಳಗ ಬೆಂಗಳೂರಿನಿಂದ ಹೈದರಾಬಾದಕ್ಕೆ ಒಂದು ಏನಾರ ಪ್ರಾಡಕ್ಟ್ ಕಳಿಸ್ಬೇಕಂತಂದ್ರ ಇಷ್ಟು ಕಾಸ್ಟ್ ಇತ್ತು, ಇಷ್ಟು ಟ್ಯಾಕ್ಸ್ ಇತ್ತು. ಅವ್ರು ಅದನ್ನು ವಿಮಾನದಾಗ ತಗೊಂಡೋಗಿ ಯುರೋಪಿಗೆ ಹೋಗಿ ಯುರೋಪದಿಂದ ವಾಪಸ್ ತಂದು ಹೈದರಾಬಾದ್ ಕೊಡ್ತಿದ್ರು. ಇಂಥ ಒಂದು ಕ್ಲಿಷ್ಟಕರವಾದಂಥ ಒಂದು ವ್ಯವಸ್ಥೆಯನ್ನ ನಮ್ಮ ದೇಶದೊಳಗ ಮಾಡಿದ್ದಾರೆ. ಅದರ ಪರಿಣಾಮ ನಮ್ಮ ದೇಶದೊಳಗೆ ಉತ್ಪಾದನೆ ಆಗ್ತಿರಲಿಲ್ಲ. ಈಗ ನಾನು ಹೇಳಿದಂಗ ನಮ್ಮ ರಿನ್ಯೂಯಬಲ್ ಎನರ್ಜಿ, ಈ ಪಂಕ ಹಾಕ್ತಾರಲ್ಲ, ಪವನ ವಿದ್ಯುತ್, ಈ ಪವನ ವಿದ್ಯುತ್ ಆ ರೆಕ್ಕಿ, ಪಂಕದ ರೆಕ್ಕಿ ಇರ್ತಾವಲ್ಲ, ಏನಂತ ಅಂತೀರಿ ನೀವು? ಈ ಬಾಗಿಲ್ಲ ರೆಕ್ಕಿನ ಅಂತಿರಲ್ಲ, ಪವನ್ ಶಕ್ತಿ, ಅದಕ್ಕೆ ಸೈಡಿಗೆ ಇರ್ತಾವಲ್ಲ, ಅದಕ್ಕೆ ಪಂಕ, ರೆಕ್ಕಿ ಇದ್ರದ್ದು ಬ್ಲೇಡ್. ಆ ಬ್ಲೇಡ್ ಬೇರೆ ದೇಶದಿಂದ ಬರ್ತಿದ್ವಿ ನಾವು. ಏನ್ ದಾಡಿಯಾಗಿತ್ತು ಇವ್ರಿಗೆ? ಬೇರೆ ದೇಶದಿಂದ ಬರ್ತಿದ್ದು ಅದು. ಈಗ ನಾವು ಆರ್ಡರ್ ಮಾಡಿ ಇಲ್ಲೇ ತಯಾರಾಗ್ಬೇಕದ.